ಮನುಷ್ಯನ ಸಂಕಷ್ಟಗಳಿಗೆ ಪರಿಹಾರ ಸಿಗೋದೆ ಸಾವಿನ ನಂತರ. ಈ ಸ್ಟೋರಿಯಲ್ಲಿ ಸಾವಿನ ನಂತರವೂ ಮುಗಿಯದ ಸಂಕಷ್ಟ. ಬದುಕಿದ್ದಾಗಲೂ ರಸ್ತೆ ಇಲ್ಲ, ಸತ್ತ ಮೇಲೂ ದಾರಿ ಇಲ್ಲ. ಸ್ಮಶಾನಕ್ಕೆ ದಾರಿ ಇಲ್ಲದೆ ಕುರುಟಹಳ್ಳಿ ಜನತೆ ಕಣ್ಣೀರು ಹಾಕ್ತಿದ್ದಾರೆ. ಮುಳ್ಳುಗಂಟೆ, ಕೆಸರು, ಗದ್ದೆಯಲ್ಲೇ ಶವ ಹೂತು ಹಾಕುವ ದುಸ್ಥಿತಿ. ಒಂದು ಗ್ರಾಮದಲ್ಲಿ ಪಾಪ ಬದುಕಿದ್ದಾಗ ಅಂತೂ ರಸ್ತೆ ಇಲ್ಲ ಬಿಡಿ ಜನ ಓಡಾಡೋದಕ್ಕೆ. ಇನ್ನು ಸತ್ತ ಮೇಲೆ ಅಲ್ಲಾದರೂ ಸುದೀರ್ಘವಾಗಿ ನಿದ್ದೆ ಮಾಡೋಣ ಅಂದರೂ ಸ್ಮಶಾನಕ್ಕೂ ದಾರಿ ಇಲ್ಲ. ಮುಳುಗಂಟೆ, ಕೆಸರು ಗದ್ದೆಯಲ್ಲಿ ಶವ ಹೂತು ಹಾಕುವಂತಹ ದುಸ್ಥಿತಿ. ಒಬ್ಬ ಮನುಷ್ಯನ ಅಂತಿಮ ವಿಧಿವಿಧಾನವನ್ನು ಸಾಂಪ್ರದಾಯಿಕವಾಗಿ ಸ್ವಚ್ಛವಾಗಿ ಮಾಡೋದಕ್ಕೂ ಕೂಡ ಯೋಗ್ಯತೆ ಇಲ್ಲದಂಥ ಕುಗ್ರಾಮವಾಗಿ ಮಾರ್ಪಟ್ಟಿದೆ. ಅದು ಪಟ್ಟಣ ಪಂಚಾಯಿತೋ ನಗರಸಭೆ ವ್ಯಾಪ್ತಿಗೆ ಬರುತ್ತೋ ಮತ್ತೊಂದು ಮಗದೊಂದು ಗೊತ್ತಿಲ್ಲ. ಅಲ್ಲಿನ ಜನಪ್ರತಿನಿಧಿಗಳ ಮುಖವನ್ನು ತನ್ನ ಮುಖಕ್ಕೆ ನೇರವಾಗಿ ಇಟ್ಟು ಕ್ಯಾಕರಿಸಿ ಉಗಿಯೋರು ಯಾರೂ ಇಲ್ವೋ ಏನೋ. ಅಷ್ಟು ನಾಗರಿಕರು ನಿಂತ್ಕೊಂಡು ಶೋಕದ ಮನೆಯಲ್ಲಿ ಯೋಚನೆ ಮಾಡೋದಲ್ಲ. ಒಂದಿನ ಜನಪ್ರತಿನಿಧಿಗಳ ಸಭೆ ಮಾಡಬೇಕು, ಬರೆದಿದ್ದರೆ ಅವರ ಮನೆಗಳ ಎದುರು ಪ್ರತಿಭಟನೆ ಮಾಡಬೇಕು. ಎಚ್ಚೆತ್ತ ನಾಗರಿಕ ಸಮಾಜದ ಬೇಡಿಕೆಗಳನ್ನು ಈಡೇರಿಸದೆ ಅಲ್ಲಿಂದ ಕದಲಬಾರ್ದು. ರುದ್ರಭೂಮಿ ನೆಟ್ಟಿಗಿರೋದಿಲ್ಲ ಅಂದರೆ ಅದಕ್ಕಿಂತ ಇನ್ನೇನ್ರಿ. ಮನೆ ಮಾಡಿಕೊಟ್ಟಾಯಿತು, ಅಡುಗೆ ರೂಮ್ ಇದೆ, ಒಂದು ಬಾಲ್ಕನಿ ಇದೆ, ಕುಟುಂಬ ಮಲಗೋದಕ್ಕೆ ಜಾಗ ಇದೆ, ಟಾಯ್ಲೆಟ್ ಇಲ್ಲ ಅಂದಂಗೆ ಆಯಿತು. ಮನುಷ್ಯ ಕಟ್ಟ ಕಡೆಯದಾಗಿ ಸತ್ತ ನಂತರ ಮಲಗೋದಕ್ಕೆ ಸರಿಯಾದಂತಹ ರುದ್ರಭೂಮಿ ಇಲ್ಲ. ಶವ ಹೊತ್ತು ಸಾಗುವ ದುಸ್ಥಿತಿ. ಮುಳ್ಳುಗಂಟೆ ಮೇಲೆ ಇಟ್ಟು ಮಣ್ಣು ಮಾಡೋ ಪರಿಸ್ಥಿತಿ. ನಾಚಿಕೆಯಾಗಬೇಕು. ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರ ಹಿಡಿ ಶಾಪ. ಶಾಪ ಹಾಕಿ ಏನು ಪ್ರಯೋಜನ? ಬಾಯಿ ಬಡ್ಕಂಡು ಏನು ಪ್ರಯೋಜನ? ಚಿಂತಾಮಣಿಯ ಕುರುಟಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಇನ್ನು 10 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಈ ರಸ್ತೆ ಶವ ಸಂಸ್ಕಾರ ಮಾಡೋದಕ್ಕೆ ಗ್ರಾಮಸ್ಥರು ಪರದಾಟ. ಸ್ಮಶಾನಕ್ಕೆ ಹೋಗುವ ದಾರಿಯನ್ನು ಖಾಸಗಿಯವರು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ನೋಡಿ, ಅಲ್ಲಿ ಖಾಸಗಿ ಜನ ಅದನ್ನು ಅತಿಕ್ರಮಣ ಮಾಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಕಂದಾಯ ಅಧಿಕಾರಿಗಳು ಮತ್ತು ಸರ್ವೇಯರ್ ನಕ್ಷೆ ಪರಿಶೀಲನೆ ಮಾಡಿ ಅಧಿಕಾರಿಗಳು ಹೊರಟು ಹೋಗಿದ್ದಾರೆ. ಮುಂದಿನ 15ರಿಂದ 20 ದಿನಗಳ ಒಳಗೆ ಅತಿಕ್ರಮಣ ರಸ್ತೆ ತೆರವು ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರಂತೆ. ಅದೃಷ್ಟವಶಾತ್ ಭರವಸೆ ನೀಡಿದ ಕಂದಾಯ ಇಲಾಖೆ ಅಥವಾ ಕಂದಾಯ ಅಧಿಕಾರಿಗಳು ಇನ್ನು ಭರವಸೆ ಕೊಟ್ಟು ಒಂದು 20 ದಿನ ಜನರು ಬಾಯಿ ಮುಚ್ಚಿಸಿ ಆಮೇಲೆ ಮತ್ತಿನ್ನೊಂದು ಸತಿ ಬಂದು ಮೆಜರ್ಮೆಂಟ್ ಟೇಪ್ ಹಿಡ್ಕೊಂಡು ಮತ್ತೆ ನೀವು ಅಳತೆ ತೆಗೆದು ಇನ್ನೊಂದು 20 ದಿನ ಟೈಮ್ ಕೊಡೋದಲ್ಲ. ಭರವಸೆ ಕೊಟ್ಟಿದ್ದೀರಿ, ಈಡೇರಿಸುವ ತಾಕತ್ತು ಮತ್ತು ಯೋಗ್ಯತೆ ಅವು ನಿಮ್ಮದಾಗಿಸಿಕೊಳ್ಬೇಕು. ಇಲ್ಲದಿದ್ದರೆ ಗ್ರಾಮಸ್ಥರ ಅಸಲಿ ಆಟ ಹೊಂದಿದೆ, ಅದನ್ನು ತೋರಿಸೋ ಮುಂಚೆ ನೀವು ಎಚ್ಚೆತ್ತುಕೊಳ್ಬೇಕು. ಎಲ್ಲಾ ಕೆಲಸಗಳು ಇಷ್ಟ ಮಾಡ್ತಾನೆ ಇದ್ದೀನಿ ಸರ್. ಅಳತೆ ಮಾಡ್ಕೊಂಡು ಟೆಂಚ್ ಕೆಲಸ ಆಗಿಲ್ಲ. ನೀವು ಟೆಂಚ್ ಹೊಡ್ಕೊಂಡು ಮತ್ತೆ ದಾರಿನೂ ಬಿಟ್ಟಿಲ್ಲ, ದಾರಿನೂ ಮಾಡ್ತಾ ಇದ್ದೀವಿ. ಈಗ ಲಾಸ್ಟ್ ಕೆಲಸನೇ ಆಗಿಲ್ಲ ಅಂದ್ರೆ ಓಕೆ, ಬಂದು ಅಳತೆ ಮಾಡಿ ಟೆಂಚ್ ಹೊಡ್ಸಿ ನಮ್ಮ ದಾರಿನ ಸರ್. ಇವಾಗ ತೊಂದರೆ ಆಗ್ತಿರೋ ದಾರಿನೇ ನಮ್ಗೆ. ಸರ್ವೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.